ಅಭಿರುಚಿ ಉಳ್ಳಂತಹ ನಾಡು, ಜೊತೆಗೆ ಕನ್ನಡ ಪರ ಒಕ್ಕೂಟಗಳ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ 70ನೆಯ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ತೆಕ್ಕಡ ಮನಮೈ ಮರೆಯುವುದು. ಪಂಜೆ ಮಂಗೇಶರಾಯರ ಕವಿವಾಣಿಯಂತೆ ಅದ್ಭುತವಾದಂತಹ ಈ ಒಂದು ಭವ್ಯವಾದ ವೇದಿಕೆ ಮೇಲೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ಮಾಡಿರುವಂತಹ ಈ ಅದ್ಭುತವಾದಂತಹ ಕಾರ್ಯಕ್ರಮ. ಗಂಗಾವತಿ ನಿಜವಾಗ್ಲೂ ಇವತ್ತು ಕನ್ನಡದ ಕಹಳೆಯನ್ನ ಊದ್ತಾ ಇದೆ. ಬರ್ಲಿ ಜೋರಾದ ಚಪ್ಪಾಳೆ ಗಂಗಾವತಿ ನಾಡಿಗೆ. ಸೊ ಶುರು ಮಾಡೋಣ. ಎಲ್ಲ ಸಪ್ಪಗದಿರಪ್ಪ, ಎಲ್ಲ ಸೈಲೆಂಟ್ ಕುಂತಿರಲ್ಲ ಎಲ್ಲರೂ. ಹೇಗೆ ಎನರ್ಜೆಟಿಕ್ ಆಗಿರ್ವೇ ಈ ಕಡೆ ಅಣ್ಣ. ಇಲ್ಲಿ ಹೆಣ್ಮಕ್ಳು ಬಂದೇ ಇಲ್ಲ. ಹೆಣ್ಮಕ್ಳು ನಿಜವಾಗ್ಲು ದಯವಿಟ್ಟು ಹೆಣ್ಮಕ್ಳ ಸಲ ಒಂದ್ಸತಿ ಜೋರಾದ ಚಪ್ಪಾಳೆಗಳ ಕೊಡ್ರಣ. ನೀವು ಎಷ್ಟು ವ್ಯಾಲ್ಯೂ ಕೊಡ್ತಿರಲ್ಲ ಹೆಣ್ಮಕ್ಳು ಅಂತಂದ್ರೆ ಸೂಪರ್, ಲವ್ ಯು. ಅದೇ ರೀತಿ ಹೆಣ್ಮಕ್ಳು ಗಂಡ್ಮಕ್ಳು ಚಪ್ಪಾಳೆ ಕೊಡ್ರಿ ನೋಡು. ಒಂದ ಅವೇ ನೀದ್ರೆ ನಿಜವಾಗ್ಲೂ ಹೆಣ್ಮಕ್ಕಳಿಗೆ ಗೌರವವನ್ನು ಕೊಟ್ಟಂತಹ ನಾಡು. ದಯವಿಟ್ಟು 1947ರಿಂದ ಸ್ವಾತಂತ್ರ್ಯ ಸಿಕ್ಕಾದ ನಂತರದಿಂದಲೂ ಇವತ್ತಿನವರೆಗೂ ಹೆಣ್ಮಕ್ಳು ಈ ವರ್ಷ ದೊಡ್ಡ ಸಾಧನೆಯನ್ನು ಮಾಡ್ಯಾರ. ದಯವಿಟ್ಟು ಹೆಣ್ಮಕ್ಳು ಅಂತ ಸಾಧನೆ ಯಾರು ಮಾಡಿಲ್ಲ. ಹೆಣ್ಮಕ್ಳಿಗೆ ಮತ್ತೊಂದು ಸತಿ ಜೋರಾದ ಚಪ್ಪಾಳೆಗಳು ಬರಲಿ. ಯಾಕಂದ್ರೆ KSRTC ಬಸ್ ಬಾಗ್ಲಾನ ಮುರಿದಾರ್ರಿ ಅವರು. ಹೆಂಗ್ ಅವರ್ ಹೆಂಗ್ ನಗ್ತಾರ ಅವರ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಡೋರಿಂಗ್ ಎತ್ತು ಅವ್ರ ಒಳಗ್ ಕಿಟಕಿ ಒಳಗೆ ಹಾಕಿದ್ರು. ಎಲ್ಲರೂ ಕೂಡ ಧನ್ಯವಾದಗಳು. ತಮ್ಮನ್ನೆಲ್ಲ ಸ್ವಲ್ಪ ಸಮಯ ನಗಿಸುವ ಉದ್ದೇಶದಿಂದ ನಾನು ಹಾಗೂ ಶಿವರಾಜ್ KR ಪೇಟೆ ಅವರು, ದೀಪಿಕರು ತಮ್ಮನ್ನೆಲ್ಲ ಸ್ವಲ್ಪ ಸಮಯ ನಗಿಸುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ, ಅದಕ್ಕಾಗಿ ದಯವಿಟ್ಟು ಒಂದ್ಸತಿ ಜೋರಾದ ಹೂವಿನ ಬಾಡದಂತೆ. ಹಾಗೆಲ್ಲ ಗೋಪಿ ಸರ್ ಎಷ್ಟು ಚಂದ ಹೇಳಿರಲ್ಲ, ಅಷ್ಟೇ ಚಂದವಾಗಿ ಹೇಳ್ಬೇಕು ನೀವು. ಹೂವಿನ ಬಾಡದಂತೆ ಹಾಡಿನ ಸಾಲಿನ ಶೀತಲವಾದಂತೆ ನೀ ಬಂದ ಮೇಲೆ ಬಾಕಿ ಮಾತೇನು. ಅಪರ ಮಕ್ಕಳಲ್ರಿ ಇವು. ದೇವ್ರ ಮಕ್ಕಳು. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ಎಲ್ಲ ಹಾಡು ಬಂದಿತ್ತು ನೋಡ್ರಿ. ಲಕ್ಷ ಸೋಬು ಹಾಕೊಂಡ್ ಜಳಕ ಮಾಡಿ, ಲಕ್ಷ ಸೋಬು ಹಾಕೊಂಡ್ ಜಳಕ ಮಾಡಿ, ಬಸಣ್ಣಿ 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 ಗಂಗಾವತಿಗೆ ಸ್ಟೇಜ್ ಮೇಲೆ ನನ್ನ ಪಕ್ಕಕ್ಕ ನನ್ನ ತಬಕೋ. ಎಷ್ಟು ಎನರ್ಜೆಟಿಕ್ ಆಗಿರ. ಸೊ ಇದೇ ಖುಷಿ ಒಳಗ ನಿಮಗೊಂದು ಟಿಪ್ಸ್ ಕೊಡ್ಬೇಕಂತ ಹೇಳಿ ಬಂದೇನ್ರಿ. ಯಾಕಂತಂದ್ರೆ ಅದ್ಭುತವಾದಂತಹ ಇಲ್ಲಿ ಎಲ್ಲಾ ಜನ ಸೇರಿರಿ. ಸೊ ಈ ಒಂದು ನನ್ನ ಒಂದು ಟಿಪ್ಸ್ ಏನಪ್ಪಾ ಅಂದ್ರೆ ನಿಮಗೊಂದು ಮಾರ್ಗದರ್ಶನವನ್ನು ಕೊಡಕ್ ಬಂದೇನಿ. ಸೊ ಅದಕ್ಕಾಗಿ ವೇದಿಕೆ ಮೇಲೆ ಹಣ ಕೊಡ್ಲೇಬೇಡ, ಟಿಪ್ಸ್ ಕೊಡ್ಲೇಬೇಡ. ಟಿಪ್ಸ್ ಅಂತಂದ್ರೆ ಕಿಶದಾಗ ಎಟ್ಟಿಟ್ಟಿ ಅಂತ ಅದಲ್ಲ ಪಿ. ಒಂದು ಹೇಳಕ್ ಬಂದೇನಿ. ಯಾಕಂತಂದ್ರೆ ದಯವಿಟ್ಟು ಎಲ್ಲರೂ ಸಣ್ಣಗಿದ್ದವ್ರು ದಪ್ಪ ಆಗಬೇಕಪ್ಪ ಅಂತಂದ್ರೆ ಎಲ್ಲರೂ ಹಾಲು ಕುಡೀರಿ. ಮತ್ತೆ ಬೆಕ್ಕಾಗ ದಪ್ಪ ಆಗಿಲ್ಲ ಯಾರ ನೀನಲ್ಲಿ ಇನ್ನೊಂದ್ಸಲ ಹೇಳು. ಸಣ್ಣಗಿದ್ದವ್ರು ದಪ್ಪ ಆಗ್ಬೇಕು ಅಂದ್ರೆ ಹಾಲು ಕುಡಿಬೇಕು ಅಂದೆ. ಬೆಕ್ಕಾಗ ದಪ್ಪ ಆಗಿಲ್ಲ. ಬೆಕ್ ದಿನ ಹಾಲು ಕುಡಿತದಲ್ವಾಗ, ಮನೇಲಿ ಸಾಕಿದ್ರೆ ತಾನೆ, ಅದೇನು ಹಿಂಗಾಯ್ತು. ನಾನೇನೋ ಮಾತಾಡ್ತಿದ್ದೀನಿ. ನಿನ್ನ ಯಾರು ಸ್ಟೇಜ್ ಮೇಲೆ ಕಳಿಸ್ತಾರೆ? ಯಾರು? ಕನ್ನಡ ರಾಜ್ಯೋತ್ಸವ ಏನಕ್ಕೆ ಬಂದಿದೆ ಇಲ್ಲಿ? ಪ್ರೋಗ್ರಾಮ್ ಮಾಡಕ್ಕೆ. ಪ್ರೋಗ್ರಾಮ್ ನೋಡಕ್ಕಂದ್ರೆ ಅಲ್ಲಿ ಕೆಳಗಡೆ ಕೂತ್ಕೊಂಡು ಮಾತಾಡು. ಈಗ ಮತ್ತೆ ಮಾತಾಡ್ತಿದ್ಯಾ? ಯಾರಿಗೂ ಇಲ್ಲಿಗೆ ಬರಕ್ಕಾಗಲ್ಲ, ನಾನೇನು ಕಳಿಸಿದ್ರು ನೋಡೋ. ಸುಮ್ಮನೆ ಸರಿ ಇರಲ್ಲ ಇದು. ಸುಳ್ಳು ಹೇಳ್ಬೇಡ ನೀನು. ಸಣ್ಣಗಿರೋರು ದಪ್ಪ ಬೇಕು ಅಂದ್ರೆ ಹಾಲು ಕುಡಿಬೇಕಂತ. ಸರಿ ಆಯ್ತು ಬಿಡಿ. ಅಣ್ಣ ದಪ್ಪಗಿರೋರು ಸಣ್ಣ ಆಗ್ಬೇಕು ಅಂತಂದ್ರೆ ಎಲ್ಲರೂ ಕಿವಿ ಕೊಟ್ಟು ಕೇಳ್ರಿ. ದಪ್ಪಗಿರೋರು ಸಣ್ಣ ಆಗ್ಬೇಕಂತಂದ್ರೆ ವಾಕಿಂಗ್ ಮಾಡ್ಬೇಕು. ಆನೆ ಏನ್ ಸಣ್ಣಾಗಿಲ್ಲ,
ಆನೆ ಏನು ಮನೇಲಿ ಸೋಪ್ ಹಾಕೋಕ್ ಹೋಗಿ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತೈತಾ? ಓಡಾಡ್ತೈತೆ ತಾನೆ ಕಾಡಲ್ಲಿ, ವಾಕಿಂಗ್ ಮಾಡ್ತೈತೆ ತಾನೆ. ಏನಕ್ಕ ಏನೇನ ಚೋರ ಹೂವನಿರಲ್ಲ, ಹಾ ಹಾಗೆ ಮಾಡ್ತೈತೆ ಇಲ್ಲ ತಾನೆ? ಇಲ್ಲ. ಮತ್ತೆ ಅದೇ ಸಣ್ಣಗಿಲ್ಲ. ಆಯ್ತು ಬಿಡು, ಪ್ರಾಣಿ ಅದು. ನೀ ಮನ್ಸನು ಪ್ರಾಣಿ ಕಣೋ, ಲೇ ಪ್ರಾಣಿ. ಆಯ್ತು ಬಿಡು, ಏನ್ ಸುಮ್ನೆ ನಾನು ಏನ್ ಟಿಪ್ಸ್ ಕೊಡ್ತಿದ್ದೀನಿ, ನೀನು ಮಧ್ಯದಲ್ಲಿ ಮಾತಾಡ್ಬೇಡ. ಕೊಡು ಟಿಪ್ಸ್. ಎಲ್ಲರೂ ಸೇರ್ಕೊಂಡು ನಾನು ಹಾಡಾಡೋಣ ಈಗ. ಎಷ್ಟು ಚೆನ್ನಾಗಿ ಹಾಡಾಡಿದ್ರು ಆಗ್ಲಿ. ಒಡೆ 9 ಇದಕ್ಕೂ ಏನು ಹೇಳಲ್ವಲ್ರು? 9 ಹೇಳಿ 18 ಅದಕ್ಕೂ ಕೂಗು. ಸುಮ್ನಿರಲಿ. ನೋಡು, ಕರ್ನಾಟಕ ರಾಜ್ಯೋತ್ಸವ ದಿನ ಎಲ್ಲರಿಗೂ ಒಂದು ಒಳ್ಳೆ ಹಾಡನ್ನ ಹೇಳ್ಕೊಡ್ತೀನಿ ಈಗ. ಎಲ್ಲರೂ ಹೇಳ್ಬೇಕು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಅವ್ರು ಸಪ್ರೇಟ್ ಆಗಿ ಬರ್ತಾರೆ, ನಿಂಗೇನು ಹಾಡಾಡ್ತಿದ್ರು. ಹಾಡು ಆರ್ಡರ್ ಮಾಡ್ಬೇಡ. ಆರ್ಡರ್ ಮಾಡ್ತೀನಿ. ಮತ್ತೆ ಒಂದಾಗಿ ಬನ್ನಿ ಅಂದ್ರೆ ಈ ಗಂಗಾವತಿಲಿ ಎಷ್ಟು ಒಂದೇ ರೋಡ್ ಆಯ್ತಾ? ಈ ಕಡೆಯಿಂದ ಬರ್ತಾರೆ, ಗಾಡಿನಲ್ಲಿ ಹಿಂಗಿಂದ ಹತ್ಕೊಂಡ್ ಬರ್ತಾರೆ, ಆ ಕಡೆಯಿಂದ ಬರ್ತಾರೆ, ದಾಟ್ಕೊಂಡ್ ಬರ್ತಾರೆ, ಸೈಡಿಂದ ಬರ್ತಾರೆ, ಮ್ಯಾಲಿಂದ ಬರ್ತಾರೆ, ಕ್ಯಾಮ್ರಾಮ್ಯಾನ್ ಸರ್ರಿಸ್ಕೊಂಡು ಈ ಕಡೆಗೆ ಬರ್ತಾರೆ. ನೀನ್ ಯಾವನ್ ಹೇಳಕ್ಕೆ? ಹೋಗದಾಗ ಏನ್ ತಲೆ ತಿಂತಿದ್ಯಾ? ನಾನೇ ಕೋಲಿ ಬೇರೆ ಹಾಡಾಡ್ತೀನಿ ತಡಿ. ನೀನ್ ಹೇಳು. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ಗಂಗಾವತಿಲಿರು, ಬೇಲೂರು ಗುಡಿನ ಯಾಕೆ? ಹುಬ್ಳಿಲಿರು, ಧಾರವಾಡದಲ್ಲಿರು, ಬೇಲೂರು ಗುಡಿನಿ. ಓ ನನ್ನ ಮಗ ಶಿರಾಬಾಲಿಕೆ ಹಬ್ಕೊಬಿಟ್ಟನು. ಹಾಡ್ ಕಡಲೆ ಅದು. ಹಾಡ್ ಬೇಲೂರಿನ ಗುಡಿಲೇ ಯಾಕೆ? ಗಂಗಾವತಿಲಿ ಕಲ್ಲಿಲ್ವಾ? ಸರಿ ಆಯ್ತು ಬಿಡತ್ತಾಗೆ. ಕೊಡೆಯಲ್ಲಿ ಕಲ್ಲು ಮತ್ತೆ ಈ ಹಾಡ್ ಬೇಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು. ಎಲ್ಲ ಇಲ್ಲೇ ಹುಟ್ಬಿಡಿ, ಟ್ರಾಫಿಕ್ ಜಾಮ್ ಮಾಡ್ಬಿಡಿ. ಬೇರೆ ಕಡೆ ಯಾರು ಹುಟ್ಟೇ ಇಲ್ವಾ? ಇಲ್ಲೇ ಹುಟ್ಟಿ ಟ್ರಾಫಿಕ್ ಜಾಮ್. ಹುಡ್ತವನಿಗೆಲ್ಲ ಒಂದು ಕಾರು, ಹುಡ್ತವನಿಗೆಲ್ಲ ಒಂದು ಬೈಕು, ಟ್ರಾಫಿಕ್ ಜಾಮು. ಅವ್ರನ್ನ ಸೈಡಿಗೆ ಸೇರಿಸಕ್ಕೆ ಪೊಲೀಸರೆಲ್ಲ ಕಷ್ಟ ಬಿದ್ದು ನೋಡಿ ಅಣ್ಣ ಎಷ್ಟು ಸಣ್ಣ ಆಗೈತೆ ನೋಡಲಿ. ಹುಟ್ಟಿದ್ರೆ ಇಲ್ಲೇ ಹುಟ್ಟಬೇಕು. ಈ ಹಾಡುಗಳು ಬೇಡ, ಬೇರೆ ಹಾಡು ಆಡ್ತೀನಿ ತಡಿ. ಗಗನವು ಎಲ್ಲೋ ಭೂಮಿ ಎಲ್ಲೋ. ಯಾಕೆ ಅಲ್ಲ ಎಲ್ಲೋ ಗಗನನೂ ಎಲ್ಲೋ ಭೂಮಿನೂ ಎಲ್ಲೋ ಅಂದಲ್ಲ, ಕಾಮಾಲೆ ರೋಗ ಬಂದೈತಾ ಅಂತ ಹಾಡು ಆಡ್ತಿದ್ದೀನಿ. ಗಗನನೂ ಎಲ್ಲೋ ಕಾಣಿಸ್ತದೆ ಅಂತೀಯ, ಭೂಮಿನೂ ಎಲ್ಲೋ ಕಾಣಿಸ್ತದೆ ಅಂತೀಯ. ನೋಡೋ, ಇಲ್ಲಿ ಕುಡಿದು ಬಂದ್ಬಿಟ್ಟು ಮಾತಾಡ್ಬೇಡ. ಕುಡ್ಕಾಲಿ ಎಲ್ಲೋ ಬೇರ್ ಗುಡ್. ಅದು ಎಲ್ಲೋ ಇದು ಎಲ್ಲೋ. ಓಕೆ ನೋಡೋ, ಕುಡಿದು ಬಂದು ಏನೇನೋ ಮಾತಾಡಕ್ ಹೋಗ್ಬೇಡ. ಹೇಳ್ತಾ ಇದೀನಿ ಕೇಳು. ತಗದ್ ಮಕ್ಕ ಮೇಲೆ ಹೊಡ್ತೀನಿ. ಕುಡ್ಕಾಲಿ. ಹಾಡಾಡಲು ಆಡ್ತೀನಿ ಅಂದಲ್ಲ. ಡ್ರೈವರ ಹೋಗು, ಇಲ್ಲೇ ನಿಂತಿದೀಯ, ಗಾಡಿ ಓಡಿಸು. ಇಲ್ಲಿ ಯಾಕೆ ಬಿಡ್ಕತ್ತಿದೀಯ? ನಾ ಡ್ರೈವರ್ ಅಂತ ಓಲ ಎಲ್ಲಿ ಸಿತ್ತೆ ಗಾಡಿ ತಗೋಬೋದ? ಹಾಡಾಡ್ತಿದ್ದೀನಿ ಕಡೆಯಲ್ಲಿ. ಆಡೇ ಇದು ನಿಧಾನ ಕೇಳು. ನಾನ್ ಡ್ರೈವರು, ನನ್ನ ಲವರ್ ಅವಳ ಜೊತೆಲಿ ನಾನು ಕರ್ಕೊಂಡು ಹೋಯ್ತು. ನಿಧಾನ ಕೇಳು. ಹೋಗೋದು ಹೇಗೆ? ನೋಡು, ಹಾಡಾಡಕ್ ಬಿಡ್ತಲ್ಲ, ಬೇರೆ ಹಾಡ್ತೀನಿ ತಡಿ. ಹಾಡು. ಹುಟ್ಟಿದ ಊರಿಗೆ ಹೋದರ ಯಾಕೆ ಹೋಯ್ತೀಯಾ? ಬೆಂಗಳೂರು ಕಡೆಗೆ ಹೋಗ್ಬಿಡು. ಅಲ್ಲಿ ಹೊಡಿತಾರೆ ಅಂತ ಗೊತ್ತಿದ್ರು ಯಾಕೆ ಹೋಯ್ತೀಯ? ಗೊಬೇಡ, ಹೊಡಿತಾರೆ ಅಂತ ಗೊತ್ತಿದ್ರು ಯಾಕೆ ಹೋಗ್ಬೇಕು? ಬಾ ಕರ ಬೆಂಗಳೂರಿಗೆ ಹೋಯ್ತು. ತಗದ್ ಮಕ್ಕದ ಮೇಲೆ ಹೊಡಿತೀನಿ. ಹೊಡಿಸ್ಕೋಬೇಡ ಅಂತಾನೆ ಹೇಳ್ತಿರೋದು. ಊರಿಗೆ ಹುಟ್ಟಿದೂರಲ್ಲೇ ಹೊಡಿತಾರೆ ಅಂದ್ರೆ ಇನ್ ಬೇರೆ ಕಡೆ ಹೊಡೆಯೋಣ ನಿನಗೆ? ಅದು ಆಡ್ಕಡ ಸುಮ್ಮನಿರಲಿ. ಇದು ಹಾಡೇನಾ? ಯಾವ ಹಾಡಕ್ ನಿಮ್ಗೆ ಅಂತ ಈಗ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಏನ್ ಕೇಳ್ತಿದ್ದೆ ನೀನು? ಬಸ್ ಸ್ಟ್ಯಾಂಡ್ ಅಲ್ಲೇನು ಈ ಹಾಡಾಡೋ ಕೂಡ ಮೈಲಾರಿ. ಅದನ್ನ ಮೈಲಾರಿ ನಿಮ್ಮ ನನಗೆ ಗೊತ್ತಿಲ್ಲ. ಇವನು ಹೇಳ್ತಿರೋದು ಬೇರೆ ಐತಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಂಗಿತ್ತು, ನೀನ್ ಹೇಳಿದ್ದು. ಅವ್ರು ಎಷ್ಟು ಚೆನ್ನಾಗಿ ಆಡೋರು ಅವರು. ನೋಡು, ಸುಮ್ನೆ ಕುಡಿದು ಬಂದು ಇಲ್ಲಿ ಏನು ಮಾತಾಡಕ್ ಹೋಗ್ಬೇಡ. ನೋಡು, ಎಲ್ಲಾ ಇಲ್ಲಿ ಅಧ್ಯಕ್ಷರೆಲ್ಲ ಕುಂತವ್ರೆ, ಅಪ್ಪವ್ರು ಕುಂತವ್ರೆ. ಕುಡಿದ್ಬಿಟ್ಟು ಏನೇನೋ ಮಾತಾಡಕ್ ಹೋಗ್ಬೇಡ. ಏನಕ್ಕೆ ಕುಡಿತೀಯ ಓಲಿ? ಏನಕ್ಕೆ ಕುಡಿತೀಯ? ಕುಡಿದ್ರೆ ಕಣ ಸರ್ಕಾರ ನಡೆಯೋದು. ಬಾರ್ ಬ್ಯುಸಿ ಆಗಿದ್ರೇನೆ ಸರ್ಕಾರ ಬ್ಯುಸಿ ಆಗಿರೋದು. ಹೆಂಗ್ರು? ಓಹೋ, ನಮ್ಮ ಅಣ್ಣ ತಂದ್ರು ಬಸ್ ಜನ ಅವ್ರವರು ಎಡ್ರೆ ಕಡೆ ಇದೀರಾ? ಇಲ್ಲ ಶಿಫ್ಟ್ ಆಗ್ಬಿಟ್ಟಿದ್ದೀರಾ? ನಮ್ಮ ಕಡೆ ಎಲ್ಲ ಈ ಕಡೆ, ಚೆನ್ನಾಗಿರಲ್ಲ ಈ ಕಡೆ. ನೋಡ, ನಾವು ಕುಡಿದ್ರೇನೆ ಅಕ್ಕಂಗೆ 2000 ರೂಪಾಯಿ ಹೋಗೋದು, ಅಕ್ಕಂಗೆ ಕೆಂಪು ಸತ್ತಕ್ಕಾಗೋದು. ನೋಡ, ಅಮ್ಮ ಹೆಂಗಂತಾರ? ಸರಿ ಅಂತ. ಯಾಕಂದ್ರೆ 2000 ರೂಪಾಯಿ 100 ರೂಪಾಯಿ ಅವರೇ ಕಿತ್ಕೊಂಡು ಹೋಗ್ತಾರೆ. ಗೊತ್ತಾ ಇಲ್ಲಿ ಹೆಚ್ಚಿರೋದು. ಆಯ್ತು ಬಿಡು, ಏನಕ್ಕೆ ಕುಡಿತೀರಾ? ಏನು ಕುಡಿಬಾರ್ದು ಅಲ್ಲ ಕಣೋ, ಕುಡಿಲೇಬಾರದು. ಕುಡಿದ್ರೆ ನೋಡು,
ಕರುಳು ಸುಟ್ಟೋಗುತ್ತೆ, ಕರುಳು ಲಿವರ್ ಎಲ್ಲ ಹಾಳಾಗೋಗುತ್ತೆ. ನಾನು ಓದ್ದೆ ಮೊನ್ನೆ ಪೇಪರ್ ಅಲ್ಲಿ, ಹಾ. ಕುಡಿದ್ರೆ ಕರುಳು ಸುಟ್ಟೋಯ್ತದೆ, ಕಿಡ್ನಿ ಹೋಯ್ತವೆ, ಲಿವರ್ ಹೋಯ್ತದೆ ಅಂತ. ಹಾ. ಅವತ್ತೇ ಬಂದ್ ಏನ್ ಕುಡಿಯೋದಾ? ಅಲ್ಲ, ಪೇಪರ್ ಓದೋದು. ಎಂತ ಮಹಾಪುರುಷ ಲೇಖನಲ್ಲಿ. ಮತ್ತೆ ಇನ್ಯಾಕೆ ನೋಡ್ಲಿ ಪೇಪರ್ ಬರೀ ಇವರೇ ಬರ್ದಿರ್ತಾರೆ. ಅಲ್ಲ ನೀನ್ ಕುಡಿದ್ಬಿಟ್ಟು ಹಿಂಗ್ ಮನೆಗೆ ಹೋಯ್ತಿಲ್ಲ, ನೀ ಹೆಂಡತಿ ಮಕ್ಕಳು ಏನನ್ನಲ್ವಾ? ಈ ಹೆಂಡ್ತಿರು ಸಾಗತ್ತೆ ಒಂದಲ್ಲ ಅವರು. ಏಕೆ? ಈ ಹೆಂಡ್ತಿರು ಬದುಕಕ್ಕಂತೂ ಬಿಡಲ್ಲ. ಹಾ. ಸತ ಬಿಡೋಣ ಅಂತಂದ್ರೆ ದೀನ್ ನಮೋಸೆ ಪಾದ ಪೂಜೆ ಮಾಡ್ಬಿಟ್ಟು ಆಯಸ್ ಜಾಸ್ತಿ ಮಾಡ್ತಾರೆ. ಹೆಂಡತಿ ಸಾಯಕ್ಕೂ ಬಿಡಲ್ಲ, ಬದುಕಕ್ಕೂ ಬಿಡಲ್ಲ ಅವರು. ಹೆಂಡತಿ ಬಗ್ಗೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ನಾನು ನನ್ನ ಹೆಂಡತಿ ಬಗ್ಗೆ ಹೇಳಿದೆ, ನಿನ್ನ ಹೆಂಡತಿ ಬಗ್ಗೆ ಹೇಳಿದ. ಮತ್ತೆ ಹೆಂಡತಿರ ಬಗ್ಗೆ ಮಾತಾಡ್ಬಿಡ ಅಂತ್ಯ. ಆಯ್ತು ಬಿಡು ಎಲ್ಲ. ಹಾ, ನೋಡು, ಹಿಂಗ್ ಕುಡಿಯೋ ಬದಲು ಹಾಲು ಕುಡಿ, ಶಕ್ತಿ ಬರ್ತದೆ. ಒಪ್ಕೋತೀರಾ? ನೋಡಿ ಎಷ್ಟು ಜನ ಅಕ್ಕ ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿಲ್ರಾಗ? ಶಕ್ತಿ ಬರ್ತೈತಿಲ್ಲಪ್ಪಿ. ಹಾ, ನೀನ್ ಹಾಲು ಕುಡಿತೀಯಲ್ಲ? ಡೈಲಿ ಕುಡಿತೀನಿ ನಾನು. ನಿನ್ ಶಕ್ತಿ ಐತೆ, ಸಿಕ್ಕಾಪಟ್ಟೆ ಐತೆ. ಹೋಗ ಕಂಬ ಅಲ್ಲಾಡ್ಸು, ಹೌದು ಅಲ್ಲಾಡ್ಸು. ಶಕ್ತಿ ಐತೆ ಅಲ್ಲ, ಐತೆ. ಅಲ್ಲಾಡ್ಸು. ಕಂಬ ಹೆಂಗಲ್ಲ ಸಾಕಾಯ್ತದೆ. ಶಕ್ತಿ ಐತೆ ಅಂದೆ. ಹ್ಞೂ ಐತೆ. ನಿಂಗ ಆಗಲ್ಲ ಕಂಬ ಅಲ್ಲಾಡ್ಸಕ್ಕೆ. ಆಗಲ್ಲ. ನಮ್ಮಂಗೆ ಈ ಕಡೆ ತಿರ್ಕಂಡು 90 ಬಿಟ್ಕೊಂಡು ಈ ಕಡೆಗೆ ನೋಡು, ಅದೇ ಅಲ್ಲಾಡ್ತದೆ. ಮಾತನ್ನ ಹೊಡಿತೀನಿ, ಹಾಲು ಕುಡಿದ್ರೆ ಶಕ್ತಿ ಬಂದ್ರೆ ಮಕ್ಸೆ ಹೊಡಿತೀನಿ. ಲೈ, ನಾನು ಮುಂದಾಗಡೆ ಜನಾರ್ದನ್ ರೆಡ್ಡಿ ಸಾಹೇಬ್ರಲ್ಲಿ ನಿಂತ್ಕೊಂಡು ಮಾತಾಡಲ್ಲ, ಎದುರಿಕತ್ತಾರೆ. ಎಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಿ? ಗಂಗಾವತಿ ಶಾಸಕರು ಅವ್ರ ಬಗ್ಗೆ ಅವ್ರು ನನ್ನ ಮುಂದೆ ನಿಂತ್ಕೊಂಡು ಮಾತಾಡಲ್ಲ, ಎದುರಿಕತ್ತಾರೆ. ಯಾಕೆ? ವಾಸನೆ ಹೊಡಿಯುತ್ತಲ್ಲ, ಮುಂದೊಳ್ಳೆ ಕತೆ. ಹಂಗೆ. ನಾವ್ ಯಾವ್ದಕ್ಕೂ ಭಯ ಪಡಲ್ಲ, ಯಾವ್ದಕ್ಕೂ ಭಯ ಪಡಲ್ಲ. ನಮ್ಮ ಮೇಲೆ ಕಾರು, ಲಾರಿ, ಬಸ್ಸು, ಆಟೋ ಏನೋದ್ರು ನಮ್ಗೇನು ಆಗಲ್ಲ. ಏನು ಹೋದ್ರೆ ಏನೂ ಆಗಲ್ಲ. ಏನು ಆಗಲ್ಲ. ಯಾಕೆ? ಅವೆಲ್ಲ ಬ್ರಿಡ್ಜ್ ಮೇಲೆ ಹೋಯ್ತಿರ್ತೀವಿ, ನಾವು ಕೆಳಗಡೆ ಕೂತ್ಕೊಂಡು ಕುಡಿತಾ ಇರ್ತೀವಿ. ಏನೋ ಮಾತಾಡ್ತಿದ್ದೀರಿ? ಕನ್ನಡ ಕಣೋ, ಕನ್ನಡ ರಾಜ್ಯೋತ್ಸವ ಕರ್ತಾರೆ ಇಲ್ಲಿ, ಕನ್ನಡ ಮಾತಾಡ್ತಿದ್ದೀನಿ. ಆಯ್ತು ಬಿಡು, ಓಲೆದಾಗ ಏನ್ ಟ್ಯಾಲೆಂಟ್ ಇದೆ ನಿನ್ನ ಹತ್ರ? ಏನ್ ಬೇಕು ನಿಂಗೆ? ಯಾವ ನೋಡಿದ್ರಿ ಅಲ್ವಲ್ಲ ನೀನು? ಈ ಹುಲಿ ಪಲಿ ಎಲ್ಲ ಬಂದ್ರು ಏನೋ ಇದ್ರಲ್ಲ. ಮೊನ್ನೆ ಒಂದಿನ ಹುಲಿ ಎದುರುಗಡೆ ಬಂತು, ಹಾ, ಬಲ್ದ ಕಾಲ ಎತ್ತಿತ್ತು. ನಾನು ಬಲ್ದ ಕೈ ಎತ್ತಿದೆ, ಹಾ. ಎಡದ ಕಾಲ ಎತ್ತಿತ್ತು, ಅಯ್ಯೋ. ನಾನು ಎಡದ ಕೈ ಎತ್ತಿದೆ. ಹಾ. ಓಡ್ ಬಂದು ನೆಗೆ ಬಂತು ಎದೆ ಮೇಲೆ, ಹಾ. ಟಿವಿ ಆಫ್ ಮಾಡ್ಬಿಟ್ಟೆ. ನಾವು ಭಯನೇ ಪಡಲ್ಲ ಟಿವಿಲಿ. ಎಲ್ಲಿದ್ರೇನು ಹುಲಿ ತಾನೆ, ಹುಲಿನೇ. ಮತ್ತೆ ಅದ್ರ ಮಾರನೇ ದಿನ ಕರಡಿ, ಕರಡಿ ಮತ್ತೆ ಅದು ಎದುರುಗಡೆ ಬಂತು. ಗುರು ಏನು ಬಾಯಿ ತಕ್ಕೊಂಡು ಉಗುರೆಲ್ಲ ಹೊರಗಡೆ ಬಿಟ್ಕೊಂಡು ಪರ್ಚಕ್ ರೆಡಿ ಆಯ್ತೈತೆ. ಹಾ. ನಾನ್ ಬೆಂಕಿ ಕಡ್ಡಿ ಗೀರ್ಬಿಟ್ಟು ಅದ್ರ ಮೇಲೆ ಹಾಕೋಣ ಅಂತ ಹೋದೆ. ಹಾ. ಗೊಂಬೆ ಅಂಗಡಿ ಮೆಡ್ ತಗೊಂಡ್ ಹೊಡೆದ್ಬಿಡ್ರ. ಗೊಂಬೆ ಅಂಗಡಿ? ಹಾ. ಏನೋ ಹೆಂಗ್ ಮಾತಾಡ್ತಿದ್ದೆ? ಹೋಲಿ ಬಿಡತ್ತಿಗೆ. ಏನ್ ಟ್ಯಾಲೆಂಟ್ ಇದೆ ನಿನ್ನ ಹತ್ರ? ನೋಡು, ಚಿಕ್ಕ ಮಕ್ಳೆಲ್ಲ ಡ್ಯಾನ್ಸ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರ ತರ ಏನೋ ಟ್ಯಾಲೆಂಟ್ ಇದೆ ನಿನಗೆ? ನಾನು ಅವಳ ತರ ಹಾಡು ಹೇಳ್ತೀನಿ. ಯಾವ ತರ? ಹೇಳ್ತಾರ? ಹೇಳ್ತಾರ. ಬಾಯಿಗೆ ಬಿಟ್ಟಿ ಬಾಯ್ಲಿ. ಡ್ಯಾನ್ಸ್ ಮಾಡಕ್ ಬಂದಿದ್ದೆ ತಾನೆ, ಬಾ. ಆದ್ರೂ ಹೊಡ್ರಪ್ಪ ಚಪ್ಪಾಳಗೆ. ಏನ್ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ರು ನಿಮ್ಮವ್ರ ಮಕ್ಕಳು, ಸೂಪರ್. ಬಾ ಬೇವ್. ಇಲ್ಲಿ ಬಂದ್ರೆ ಮನೆ ಹೋಯ್ತೋಳು. ಇಲ್ವಾ? ಬಾ ಬಾ ಬಾ, ಸೂಪರ್. ಬಾಯ್, ಚೆನ್ನಾಗಿ ಕಾಣ್ತೀವಿ. ಬಾಯ್. ಏನ್ ನಿನ್ ಹೆಸರು? ಕರೆದಿದ್ ನಾನ್ ತಾನೆ. ಹೋಲ ಬರ ಗೌತಮಿ ಅಂತ ಮಗ ಎದುರುಗಡೆ ಬಿಡೋಣ, ಹಂಗೆ ಅವನು ಕುಂಗುರು ಕೂದಲದು. ನಿಂದೆ ಸ್ಟ್ರೈಟ್ ಆಗದೆ. ಸ್ಟ್ರೈಟಿಂಗ್ ಮಾಡಿಸ್ತೀನಿ ಅಂತ ಹೇಳ. ಚಿನ್ನಮ್ಮ, ನಿನ್ನ ಹೆಸರೇನು? ನಿಮ್ಮ ಅಪ್ಪಾಜಿ ಹೆಸರು? ವೀರೇಶ್. ಅಮ್ಮನ ಹೆಸರು? ಗೌರಿ. ನಿನ್ನ ಹೆಸರು? ಗೌತಮಿ. ಇಂಗ್ಲೀಷಲ್ಲಿ ನಿನ್ನ ಹೆಸರು? ಕನ್ಫ್ಯೂಸ್ ಆಗೈತಿ. ಇಂಗ್ಲೀಷಲ್ಲಿ ನಿನ್ನ ಹೆಸರು ಹೇಳು. ಇಂಗ್ಲೀಷಲ್ಲಿ ನಿನ್ನ ಹೆಸರು ನಮ್ಮ ಗೌತಮಿ. ನೀನೇ ಕೇಳ್ಕೊಡ್ತೀಯ? ನೀನು ಬರಲಿ ಇಲ್ಲಿ. ಏನು ಬರಲಿ? ಅಲ್ಲ, ನಿಮ್ಮ ಸ್ಕೂಲಲ್ಲಿ ಯಾವ್ದಾರು ಹಾಡು ಹೇಳಿದಾರ? ಅವ್ರ ಸ್ಕೂಲಲ್ಲಿ ಹಾಡು ಸ್ವಲ್ಪ ಹೊತ್ತು ಬಿಟ್ರೆ ಹತ್ತು ಬಿಡ್ತಾಳೆ. ಇನ್ನು ಹೋಗಿ ರೌಡಿ ಬಂದ. ರಾಜ್ಕುಮಾರ್, ನಿನ್ನ ಹೆಸರೇನು? ನಿಧಾನ ಕೇಳು. ಸರಿಯಾಗಿ ಸಿಕ್ಕಿದ್ಯಾ ನೀನು. ಏನ್ ಹೆಸರು? ಹೋಗಿ ಹೊಸಪೇಟೆ ಕೇಳಿಸ್ತೀಗ. ನಿಧಾನ ಕೇಳು. ರಿಯಾನ್. ಏನಂದ್ರೆ ಇವನು ಅಂತಾನೆ, ರಿಯಾನ್. ಮೇಸ್ಟ್ರೆ, ಡ್ಯಾನ್ಸ್ ಮೇಸ್ಟ್ರಲ್ಲಿ ವಾಯ್ಸ್ ಎಕ್ಸರ್ಸೈಜು ಸುರ್ರೆ ಮಾಡಿಸ್ಬಿಟ್ಟಿದೆ ಸರ್. ರಿಯಾನ್, ನಿಂಗೆ ಯಾವ ಹಾಡು ಬರ್ತದೆ ಹೇಳಕ್ಕೆ? ಹಾಡು.
ಮತ್ತೆ ಇನ್ಯಾಕ್ ಬೇಕು ಬಂದೆ ನೀನ್ ಇಲ್ಲಿಗೆ? ಈಗ ಗೊತ್ತಿಲ್ಲ ಅಂತ ಒಂದು ಹಾಡೈತೆ. ಗೊತ್ತಿಲ್ಲ ಹೇಳು. ಯಾರು ಟ್ವಿಂಕಲ್ ಟ್ವಿಂಕಲ್ ಏನ್ ಅಲ್ಲ ನಿಂಗೆ ಹಾಡು ಹಾಡಕ್ ಬರುತ್ತೀನಪ್ಪಿ? ಮತ್ತೆ ಮನೇಲಿ ಏನ್ ಮಾಡ್ತೀಯ? ಮನೆ ಬ್ಯಾಗ್ ಜಾಮ್ ಕೊಡ್ತೀನಿ. ಸರಿಯಾಗಿ ಹೇಳ್ಕೊಟ್ಟಿದ್ಯಾ ಅಣ್ಣ. ಮನೆ ಬ್ಯಾಗ್ ಜಂಪ್ ಹೊಡಿತಾನೆ. ಸರಿ ಅದು ಇಲ್ಲಿ ಫ್ರಂಟ್ ಜಂಪೇ ಹೊಡೆದು ಬಿಡು. ಅಪ್ಪಾಜಿ ಹೆಸರೇನು? ರಿಯಾ ಅವ್ರ ಹೆಸರು ರಿಯಾನೆ. ಅವಿನಾಶ್ ಅವಿನಾಶ್. ಅವಿನಾಶ್. ಇಂಗ್ಲಿಷ್ ಅಲ್ಲಿ ನಿಮ್ಮ ಅಪ್ಪನ ಹೆಸರೇನು? ಅವಿನಾಶ್. ಓಕೆ. ಎಷ್ಟು ಜನ ಮಕ್ಕಳು ನೀವು? 2 ಮಕ್ಕಳು. 2 ಮಕ್ಕಳು. ನಿಮ್ಮ ಅಪ್ಪಗೆ ಎಷ್ಟು ಜನ ಮಕ್ಕಳು? ಯಾರಿಲ್ಲ. ಏಯ್ ನೀನು ಏನೇನೋ ಕ್ವಶನ್ ಕೇಳ್ಬಿಡು ಪಾಪ, ಕನ್ಫ್ಯೂಸ್ ಆಗುತ್ತೆ ಮಗ. ಬರ್ಲಿ ಬಿಡು. ನೀವು ಎಷ್ಟು ಜನ, ನಿಮ್ಮ ಅಪ್ಪಂಗೆ ಎಷ್ಟು ಜನ ಮಕ್ಕಳು? ಯಾರಿಲ್ಲ. ನಿಮ್ಮ ಅಮ್ಮಂಗೆ? ಯಾರಿಲ್ಲ. ನೀವೆಷ್ಟು ಜನ ಮಕ್ಕಳು? 7. ಅಪ್ಪ ಬಂದೈತೆ ಇಲ್ಲಿ ಡ್ಯಾನ್ಸ್ ನೋಡಕ್ಕೆ? ಬಂದಿಲ್ಲ ಅಣ್ಣ ನಿಜವಾಗ್ಲೂ ಮಕ್ಕಳಲ್ಲ ನೀವು. ಎಲ್ಲಿಗೆ? ಸಿನ್ನೂರ್. ಚಿನ್ನೂರ್. ಸಿಂಧು. ಅಲ್ಲಿ ಎಷ್ಟು ಮಕ್ಳವೆ? ಅಲ್ಲೇ ಯಾರಿಲ್ಲ. ಅಲ್ಲೂ ಯಾರಿಲ್ಲ, ಇಲ್ಲೂ ಯಾರಿಲ್ಲ, ಇವ್ರು ಮಾತ್ರ 2 ಮಕ್ಕಳು. ಜನ ಹಿಂಗೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಇವರು. ಜನಕ್ಕೆ ಕಾಲಿಟ್ಟು ಹೊರಗಡೆ ಇಟ್ವಿ ಅಂದ್ರೆ ಬಾಗ್ಲಿಂದ ಟೆನ್ಷನ್ ಸ್ಟಾರ್ಟು. ಏನೋ ಹೊರಗಡೆ ಹೋಯ್ತಿದ್ದೀನಿ, ಅದೇನಾಯ್ತದ ನನ್ನ ಕರ್ಮ ಇವತ್ತು ಅಂತ ಒಂದು ಟೆನ್ಷನ್. ವಾ. ಅಲ್ಲಿಂದ ಮುಂದಕ್ಕೆ ನಡ್ಕೊಂಡು ಹೋಯ್ತಾ ಇರ್ತಾರೆ, ಬೈಕ್ ಹತ್ತುತ್ತಾರೆ, ಮುಂದಕ್ಕೆ ಹೋಯ್ತಾರೆ, 2ನೇ ಟೆನ್ಷನ್ ಶುರು. ಹಾ. ಪೆಟ್ರೋಲ್ ಮಧ್ಯದಲ್ಲಿ ಖಾಲಿ ಆಗ್ಬಿಡ್ತದೋ ಅಂತ. ಹಾ. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಸೂಪರ್ ಆಗಿರೋದು ಒಂದು ಹುಡುಗಿ ಕೈ ಅಡ್ಡ ಆಗ್ತದೆ, ಹಾ. ಇನ್ನು ಟೆನ್ಷನ್. ಅಯ್ಯಯ್ಯೋ. ಈ ಹುಡುಗಿ ನನ್ನ ಮುಸುಡಿ ನೋಡ್ಬಿಟ್ಟು ಕೈ ಅಡ್ಡ ಆಗ್ತಾ ಅಂತ ಹಾ. ಡ್ರಾಪ್ ಕೊಡಿ ಅಂತ ಕೇಳ್ತದೆ. ಅವಳು ಹೊತ್ಕೊತಾಳೆ ಹಿಂದಕ್ಕೆ, ಅವಾಗ ಇನ್ನೊಂದು ಟೆನ್ಷನ್, ಅಯ್ಯೋ ನನ್ ಬಾಡಿಗೆ ಕುತ್ಕೊಬಿಟ್ಲ ಅಂತ. ಅಂತೂ ಒಂದ್ ಸ್ವಲ್ಪ ಮುಂದಕ್ಕೆ ದೂರಕ್ಕೆ ಹೋಯ್ತೇನೆ, ಇನ್ನ ಟೆನ್ಷನ್, ಇಂದು ನಾನು ಇಟ್ಕೊಂಡು ಕೈ ಬೇರೆ ಹಾಕ್ಬಿಡ್ತಾಳೆ ಹೆಗ್ಲ ಮೇಲೆ. ಹಾ. ಇನ್ನು ಟೆನ್ಷನ್, ಅಯ್ಯೋ ಕೈ ಹಾಕ್ಬಿಟ್ಲಲ್ಲ ಅಂತ ಹ್ಮ್. ಹಂಸ್ ನೆಗಸ್ಬಿಡ್ತಾನೆ, ಕೆಳಗೆ ಬಿದ್ದು ಬಿಡ್ತಾಳೆ, ಮೂರ್ಛೆ ಹೋಗ್ಬಿಡ್ತಾಳೆ. ಇನ್ನು ಟೆನ್ಷನ್, ಏನಾಯ್ತು ಸಾತ್ಗಿತ್ತು ಅಲ್ಲ ಅಂತ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಹೋಯ್ತಾನೆ. ಆಸ್ಪತ್ರೆ ಡಾಕ್ಟರ್ ಚೆಕ್ ಮಾಡ್ಬಿಟ್ಟು ಸಿ ಈಸ್ ಪ್ರೆಗ್ನೆಂಟ್, ಕಂಗ್ರಾಚುಲೇಷನ್ ಅಂತಾರೆ. ಆಗ ಅವ್ನಿಗೆ ಇನ್ನೂ ಟೆನ್ಷನ್, ಅಯ್ಯೋ ಸರ್ ನಾನಲ್ಲ, ಈ ಮಗು ಗಂಡ, ಮಗು ಅಪ್ಪ ಅಂತ. ಹ್ಮ್. ಆಮೇಲೆ ಡಾಕ್ಟ್ರು ಅವಳು ಹೇಳ್ತಾಳೆ ಇಲ್ಲ ಇವನೇ ಅಂತ. ಡಾಕ್ಟ್ರು ಬಂದ್ಬಿಟ್ಟು ಚೆಕ್ ಮಾಡ್ತಾರೆ, ಏನಂತ? ನಿಂದೆ ಮಗುನು ಅಲ್ವ ಅಂತ. ಹಾ. ಕನ್ಫರ್ಮ್ ಆಯ್ತದೆ, ಏನು ಇವನಿಗೆ ಮಕ್ಳೇ ಆಗೋದಿಲ್ಲ ಅಂತ. ಹಾ. ಅವಾಗ ಇನ್ನೂ ಟೆನ್ಷನ್, ನನಗೆ ಮಕ್ಳಾಗೋದಿಲ್ಲ ಅಂದ್ರೆ ಮಲ್ಲಿರೋ ಮಕ್ಳು ಯಾರು ಅಂತ. ಒಂದಾದ್ಮೇಲೆ ಒಂದು ಟೆನ್ಷನ್ ಶುರು ಆಯ್ತಾ ಇರ್ತವೆ ನೋಡಿ. ಇದು ಟೆನ್ಷನ್, ಇದ್ದೋನೇ ಬಾಯಿ ಆಗ್ಬಿಟ್ಟ. ನೀನ್ ಅಂತೆಲ್ಲ ಹೇಳ್ಬಿಟ್ಟು ನನಗೆ ಯಾಕೋ ಟೆನ್ಷನ್ ಕೊಡ್ತಿದ್ಯಾ? ನೀನ್ ಟೆನ್ಷನ್ ಮಾಡ್ಕೋಬೇಡ, ನಿನ್ನವೇ. ಹಾ? ಹಂಗಲ್ಲ ರೀ, ಹ್ಮ್. ಟ್ಯಾಲೆಂಟ್ ಯಾರ್ಯಾರಿಗೆ ಏನೇನು ಇರ್ತದೆ ಅಂತ ಹೇಳಿದಲ್ಲ ಅದನ್ನ ಹೇಳಿದೆ. ಏನೇ ಟ್ಯಾಲೆಂಟ್ ಇದೆ ನಿಂಗೆ? ಮಕ್ಕಳ ತರ ಟ್ಯಾಲೆಂಟ್ ಇದೆ ನಿಂಗೆ? ಹೋ ಚಿಟ್ಟೆ ಬಣ್ಣದ ಚಿಟ್ಟೆ, ಏನ ಮೈಕ್ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ, ಹಾಡೋದಾದ್ರೆ ಮ್ಯಾಲ ಬಂದು ಹಾಡಿ. ನಿನ್ನಂತೆ ಹೂವ ಬಣ್ಣ ನೋಡೋಕೆ ದಯಂತ ಚಿನ್ನ, ಡೋರಿ ಡೋರಿ ಡುಮ್ಮಕ್ಕ ಡೋರಿ. ಏನ್ ಚೆನ್ನಾಗಿ ಹಾಡೋದವ್ರು, ಚಪ್ಪಾಳೆ. ಕೇಳ್ದೆ ಇಲ್ಲ ಟ್ಯಾಲೆಂಟ್ ಏನು ಅಂತ. ನಾನೇನು ಅಲ್ಲಿ ಕೂತ್ಕೋ. ಇನ್ನೊಂದು ಟ್ಯಾಲೆಂಟ್ ತೋರಿಸ್ದ. ಏನ್ ಟ್ಯಾಲೆಂಟು? ನಾನು ಚೂರು ಯಾಕೋ ಕೊಡ ನನಗೆ. ಹಲೋ, ಏಕು ಯಾಕೋ ಕೊಟ್ರು ಹೇಳಿ ಇನ್ನೊಂದು. ಹಾ ಹೇಳು. ಯಾರಿದೆ ನಮ್ಮಗಳು ಹಾಡಿದ್? ಕೇಳಿಸದೆ ಕಲ್ಲ ಕಣ್ಣಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಗೊತ್ತಾಯ್ತಾ? ಇದಕ್ಕೆ ಡ್ಯಾನ್ಸ್ ಮಾಡಿ ಭೂರಮೆಯ ಆಧಾರ ಈ ಕಲೆಯ ಸಿಂಗಾರ, ಬಂಗಾರ ತೇರೇರಿ ಮೂಡಣವೇ ಸಿಂಧು, ದಿನ 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 ಹೊಸದಾಗಿದೆ. ಇನ್ನೇನ್ ಬೇಕು ಟ್ಯಾಲೆಂಟಿಗೆ? ಅಲ್ಲ ಗುರು, ಹೆಣ್ಮಕ್ಳ ತರ ಹಾಡಾಡ್ತೀಯ, ಚಿಕ್ಕ ಮಕ್ಳ ತರ. ಇನ್ನೂ ಏನ್ ಟ್ಯಾಲೆಂಟ್ ಇದೆ ನಿನ್ನ ಹತ್ರ? ಇನ್ನೇನ್ ಬೇಕು ಹೇಳಿ ನಿನ್ಗೆ? ಇನ್ನು ಮಿಮಿಕ್ರಿ ಮಾಡ್ತೀಯ ಗೋಪಿ ಸರ್ ತರ? ಯಾರದ್ ಬೇಕು ನಿಂಗೆ? ನನಗೆ ಧ್ರುವ ಸರ್ಜಾ ಅವ್ರದ್ದು. ಧ್ರುವ ಸರ್ಜರು. ಹಾ. ತಂದೆ ತಲೆ ಹೊಡಿತಾರೆ, ತಾಯಿ ಬೆನ್ನು ಹೊಡಿತಾರೆ, ಮೇಷ ಕಾಲು ಹೊಡಿತಾರೆ. ಧ್ರುವ ಎದೆಗೆ ಒದಿಯೋದು ಹೀಗೆ. ಸೂಪರ್ ಚಪ್ಪಾಳೆ. ಅವ್ರಿಗೆ ಇರ್ಲಿಲ್ಲ ಅಂತ ಅವ್ರಿಗೆ ಗೊತ್ತು. ಹೇಳ ಧ್ರುವ ಸರ್ಜಾ ಅವ್ರದ್ದು ಮಾಡಿದೆ. ಕಿಚ್ಚ ಸುದೀಪ್ ಸರ್ದು ಮಾಡು. ಸುದೀಪ್ ಸರ್ದು. ಹಾ.
ಹೊಡಿತಾರೆ, ತಾಯಿ ಕಾಲು ಹೊಡಿತಾರೆ. ಕಿಚ್ಚ ಸುದೀಪ್ ಮಕ್ಕಕ್ಕೆ ಹೊಡೆಯೋದು ಸೇಮ್. ಸೂಪರ್ ಆಯ್ತಾ? ಹೊಡ್ರೆ ಚಪ್ಪಳೆ ಮಿಮಿಕ್ರಿ ಮಾಡಿದ್ದೀನಿ ನಾನು. ನೋ ಮಿಸ್ ಹೊಡಿತೈತೆ ಅವು. ಇವ್ರದು ಡಿ ಬಾಲ್ ದರ್ಶನ್ ಸರ್ ಅದು ನೋಡು. ಕ್ಯಾಡ್ಬರೀಸ್. ತಂದೆ ತಲೆ ಹೊಡಿತಾರೆ, ತಾಯಿ ಕಾಲು ಹೊಡಿತಾರೆ, ಮೇಸ್ಟರ್ ಪೆನ್ ಹೊಡಿತಾರೆ, ಡಿ ಬಾಸ್ ಎದೆಗೆ ಒಲಿಯೋದು. ಕರೆಕ್ಟ್ ಹೇಳಿಲ್ವಾ? ನೀನ್ ಯಾಕೆ ಕನ್ಫ್ಯೂಸ್ ಆಯ್ತಿದ್ಯಾ? ಈ ಡೈಲಾಗ್ ಪದೇ ಪದೇ ಅದೇ ಬರ್ತದಲ್ಲ. ಬೋಲಿ ಬಿಡು. ವಿಷ್ಣುವರ್ಧನ್ ಸರ್ ಮಾಡು. ಈಗ ಮಾಡಿ ಗೊತ್ತಾಯ್ತದ ನಿಮ್ ಬಂಡವಾಳ. ತಂದೆ ತಲೆ ಹೊಡಿತಾರೆ, ತಾಯಿ ಕಾಲು ಹೊಡಿತಾರೆ, ಮೇಸ್ಟರ್ ಪೆನ್ ಹೊಡಿತಾರೆ, ವಿಷ್ಣು ದಾದ ಎಡಗೈಲಿ ಹೊಡೆಯೋದು. ಎಲ್ಲ ಗಂಡ್ಮಕ್ಳು ಎದೆ ಹೊಡಿಸ್ತಾನೆ. ಇದು ರಚಿತಾ ರಾಮ್ ಅವ್ರು ಮಾಡ್ತೀಯಾ? ಮಾಡ್ತೀನಿ. ರಚಿತಾ ರಾಮ್ ಅವ್ರು ಮಾಡು. ಬರೀ ಇಂಥವೇ ಯಾಕೆ? ತಂದೆ ತಲೆ ಹೊಡಿತಾರೆ, ತಾಯಿ ಕಾಲು ಹೊಡಿತಾರೆ, ಮೇಸ್ಟರ್ ಪೆನ್ ಹೊಡಿತಾರೆ, ರಚಿತಾರಾಮ್ ಮಕ್ಕಳ ಮೇಲೆ ಹೊಡಿತಾರೆ. ಎಲ್ಲಿ ತಗೊಂಬಂದು ಎಲ್ಲಿ ಹೇಳ್ತಿದ್ಯೋ? ಇನ್ನೇನ್ ಹೇಳ್ಬೇಕು ನಿಂಗೆ? ಇದೆಲ್ಲ ಬೇಡ. ಒಂದು ಒಳ್ಳೆ ಚೆನ್ನಾಗಿರೋ ಹಾಡು ಹಾಡ್ತೀಯಾ? ಹಾಡಿರ್ಬೇಕಾ? ಹಾಡಾಡು ಒಂದು ಒಳ್ಳೆ ಚೆನ್ನಾಗಿರೋ. ಈ ಇವರು ಎಷ್ಟು ಚೆನ್ನಾಗಿ ಬರ್ಬಿಟ್ಟು ಆಡ್ತಾರಲ್ವಾ? ಹಾ, ನಾವು ನಿಮ್ಮೂರಿನ ಪ್ರತಿಭೆಗೆ ಒಂದ್ಸಲ ಚಪ್ಪಾಳೆ ಹೊಡ್ರಪ್ಪ. ಇಷ್ಟೇಯ? ಹಾಡು ಹೇಳ್ದ ಕೂಗ್ ಹೇಳ್ತೀರಿ, ಡ್ಯಾನ್ಸ್ ಮಾಡ್ತೀರಿ, ಇಷ್ಟೇ. ಈಗ ನಾನು ಒಂದು ಹಾಡು ಬರ್ದಿದ್ದೆ. ಹಾಡ್ಲ ಹಾಡು ಅಂತ ತಡೆಯೋಣ. ನಿಂಗೆ ಹಾಡು ಬರ್ಬೇಕಾದ್ರೆ ಅಲ್ಲೆಲ್ಲರಿಗೂ ಮೂಡು ಬರ್ಬೇಕಾದ್ರೆ ಲಕ್ಷ್ಮಿ ಅವ್ರು ಎಲ್ಲಿದ್ದಾರೆ? ಲಕ್ಷ್ಮಿ ಅವ್ರ ಅಕ್ಕ. ಓ ಅಕ್ಕ ಹಾಡಾಡೋಣ. ಈಗ ನೀನೇ ಬರ್ತೀರ ಹಾಡಾಡಿ. ನಾನೇ ಬರ್ತೀನಿ. ಇವಳು ಇನ್ಸ್ಪಿರೇಷನ್ ತಗೊಂಡು ಹಾಡು. ಮಾಡಿದ್ಗಿರೋದು ನನಗ ಮೇಲೆ ಅಣ್ಣ ಹಾಡಾಡೋಣ. ಓಕೆನಾ? ಓಕೆ. ಹಲೋ, ನಾವು ರಾಮಾಚಾರ್ಯ ಪಿಕ್ಚರ್ ಹೇಳ್ತೀವಿ. ಓಕೆನಾ? ಹ್ಞೂ ಇಲ್ಲ ಹ್ಞೂ ಅನ್ರಪ್ಪ. ಓಕೆ ಅಣ್ಣ ಕರೆಕ್ಟಾಗಿ ವಿಡಿಯೋ ಮಾಡು. ಲಿರಿಕ್ಸ್ ಬರೋದು ಗೋಯ್ತಲ್ಲ. ಇವರು ಬರೀ ಕರ ನಿಲ್ಲಿಸ್ತಾ ಇಲ್ಲಿ, ನಮಗ್ ಟೆನ್ಷನ್ ಐತಿ. ನಾಳೆ ವೈರಲ್ಲೇ. ನಾಳೆ ವೈರಲ್ಲೇ. ವೈರಲ್ ಮಾಡಕ್ಕಿಂತಾನೆ ಆಡಿಸ್ತಿದ್ದೆ ನಮ್ಮ ಮಗನೇನಾದ್ರು. ಯಾರಿವಳು ಯಾರಿವಳು ಕೆನ್ನೆ ಮೇಲೆ ಕುಳಿರಳು, ಫಸ್ಟ್ ಇಯರ್ BA ಕ್ಲಾಸಲ್ಲಿ ಕೂತ್ಕೊಂಡು ಮುಂದು ಬೆಂಚಲ್ಲಿ ತೋಗಳು ಸೋಳು, ಹತ್ರಕ್ಕೆ ಹೋಗಿ ಮಾತಾಡ್ಸಿದ್ರೆ ಮಾತೆ ಬರಲ್ಲ, ಮೂಗ್ಬಡಿತದ್ಗೆ ಕಿವಿನೇ ಕೇಳಿಸಲ್ಲ. ಹತ್ರಕ್ಕೆ ಹೋಗಿ ಮಾತಾಡ್ಸಿದ್ರೆ ಮಾತೆ ಬರಲ್ಲ, ಮೂಗ್ಬಡಿತದ್ಗೆ ಕಿವಿನೇ ಕೇಳಿಸಲ್ಲ. ಯಾರಿವಳು ಯಾರಿವಳು ಕೆನ್ನೆ ಮೇಲೆ ಕುಳಿರಳು, ಹುಡುಗಿ ನೋಡಕ್ ಚೆನ್ನಾಗವಳೆ, ತೊಟ್ಟೆಯ ಮಾತ್ರ ಹುಳಕ್ ತೊಟ್ಟಿ, ಅದಕ್ಕೆ ಲಿಫ್ಟಿಕ್ ಮೆತ್ಕಬಿಟ್ಟು ಮಾಡ್ಕತಾಳೆ ಕೆಂಪು ತುಟಿ. ಏನಿದು ಏನು ಫಿಗರ್ ಇದು, ನೋಡಿ ನೋಡಿ ಬೇಜಾರಾಗಿದೆ, ಬಾಯಿ ತುಂಬ ಹಲ್ಲವೆ ಅವುಗಳೆಲ್ಲ ಉಳ್ತವೆ, ನಾಲ್ಕು ಮಾತ್ರ ಚೆನ್ನಾಗವೆ ಅವು ತುಟಿನ ಹೊರಿಕವೆ. ಏನಿದು ಏನು ಫಿಗರ್ ಇದು, ನೋಡಿ ನೋಡಿ ಬೇಜಾರಾಗಿದೆ, ಯಾರಿವಳು ಯಾರಿವಳು ಕೆನ್ನೆ ಮೇಲೆ ಕುಳಿರಳು. ಓ ಹೆಣ್ಣೆ ನಿನ್ನ ತುಟಿಯು ನೋಡೋಕೆ ತೊಂಡೆ ಹಣ್ಣೆ, ಮುತ್ತಿಡೋಕೆ ಹತ್ರ ಬಂದ್ರೆ ಮೋಗ ಸುರಿತದೆ ಗೊಣ್ಣೆ. ಏನಿದು ಏನು ಫಿಗರ್ ಇದು, ನೋಡಿ ನೋಡಿ ಬೇಜಾರಾಗಿದೆ, ನಡೆಯಲೆರಡು ಕಾಲಿದೆ ಅದರಲ್ಲೊಂದು ಎಳಿತದೆ, ನೋಡಲೆರಡು ಕಣ್ಣಿದೆ ಅದರಲ್ಲೊಂದು ಕುರುಡಿದೆ. ಏನಿದು ಏನು ಫಿಗರ್ ಇದು, ನೋಡಿ ನೋಡಿ ಬೇಜಾರಾಗಿದೆ. ಇದು ನಾವು ಕಾಲೇಜಲ್ಲಿ ಹೇಳಿದ್ವಾಗ ನಿಮಗೆ ಹೇಳಿಲ್ಲ. ಬರ್ಲಿ ಪಲ್ಲೋಕಾಗ ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರ್ಲಿ. ಇದು ತಮಾಷೆಗೋಸ್ಕರ ದಯವಿಟ್ಟು ಯಾರು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ, ಏನು ಪರವಾಗಿಲ್ಲ. ಹೋಗ್ತಾನೆ ನಮ್ಮ ಫ್ರೆಂಡ್ ಹೋಗ್ಬೇಕು. ಅಕ್ಕನ ಅಭಿಮಾನಿಗಳು ಜಾಸ್ತಿ ಅವರೇ ಕಳಿಸ್ಕೊಡಿ, ಅಕ್ಕಂಗೆ ಹೇಳಿಲ್ಲ ಆಯ್ತೇನಾ? ಅಣ್ಣ ಈ ಡೈಲಾಗ್ ಎಲ್ಲ ಹೇಳ್ತೀಯ ನೀನು? ಡೈಲಾಗ್ ಹೇಳ್ತೀನಿ. ಡೈಲಾಗು ನೆಕ್ಸ್ಟ್ ಒಂದು ಬರ್ತೀವಿ, ಅದ್ರಲ್ಲಿ ಡೈಲಾಗ್ ಹೇಳ್ತೀಯಾ? ಅದ್ರಲ್ಲಿ ಹೇಳೋಣ, ಅದ್ರಲ್ಲಿ ಹೇಳ್ಬಿಡು. ಓಕೆ, ಈಗ ಸುಧಾರಿಸ್ಕೊಳ್ಳೋಣ. ಓಕೆ, ಒಡ್ರಿ ಚಪ್ಪಾಳೆ ಇಷ್ಟ ಆಗಿದೆ. ಲವ್ ಯು. ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಶಿವರಾಜ್ KR ಪೇಟೆ ಅಣ್ಣ ಹಾಗೂ ನಾನು ಮತ್ತು ಗುಂಡ ಚಿತ್ರದ ಮುಖಾಂತರ ಇಡೀ ಕರ್ನಾಟಕದಲ್ಲಿ
ಅತ್ಯದ್ಭುತವಾದ ಹೆಸರನ್ನ ಮಾಡಿ ಕಾಮಿಡಿ ಕಿಲಾಡಿಗಳ ವಿನ್ನರ್ ಆಗಿ ಹೊರಹೊಮ್ಮಿ ಸಾಕಷ್ಟು ಚಲನಚಿತ್ರಗಳನ್ನು ಮಾಡಿ ಅಯೋಗ್ಯ ಚಿತ್ರ ಮಾಡಿ ಜೊತೆಗೆ ಈಗ ಅಯೋಗ್ಯ 2 ಚಿತ್ರವನ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾ ಅವರ ಮೇಲೆ ಇರ್ಲಿ ಅಂತ ಹೇಳ್ತಾ ಬರಲಿ ಜೋರಾದ ಚಪ್ಪಾಳೆ. ಅದೇ ರೀತಿ ನನ್ನ ಸಿನಿಮಾ ಕೂಡ ರಿಲೀಸ್ ಆಗಿದೆ ಇವತ್ತು. ಗಂಗಾವತಿಯಲ್ಲಿ ಒಂದು ಅದ್ಭುತವಾದಂತಹ ಚಿತ್ರ ಉಡಾಳ್ ಅನ್ನುವಂತಹ ಚಿತ್ರ, ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಕಲಾವಿದರು ಸೇರಿರುವಂತ ಮಾಡಿರುವಂತಹ ಚಿತ್ರ ಉಡಾಳ ಚಿತ್ರ. ದಯವಿಟ್ಟು ಎಲ್ಲರೂ ಉಡಾಳ ಸಿನಿಮಾನ ನೋಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಂದುವರಿಸಿದ ಮುಂದಿನ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ